ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಚಾನಲ್ಗೆ ಸ್ವಾಗತ. ನೀವಿನಲ್ಲಿ ನೋಡ್ತಾ ಇದ್ದೀರಲ್ಲ ಕೋಳಿ ಕಾಲು. ಇವತ್ತು ಕೋಳಿ ಕಾಲು ಫ್ರೈ ಮಾಡ್ತಾಯಿದ್ದೀವಿ. ಕೋಳಿ ಕಾಲು ಫ್ರೈಯನ್ನು ಕ್ಲೀನ್ ಯಾವ ರೀತಿ ಮಾಡೋದು ಮತ್ತು ಯಾವ ರೀತಿ ಅದಕ್ಕೆ ಮಸಾಲವನ್ನು ಹಾಕಿ ಕೋಳಿ ಕಾಲನ್ನು ಫ್ರೈ ಮಾಡೋದು ಅಂತಂದೇಳಿ ಇವತ್ತು ತೋರಿಸ್ಕೊಡ್ತಾ ಇದ್ದೇವೆ. ಈ ರೀತಿ ಇರುವಂಥ ಕೋಳಿ ಕಾಲುಗಳನ್ನು ಸ್ವಚ್ಛವಾಗಿ ಈ ರೀತಿ ತೊಳೆದು ಈ ರೀತಿ ಯಾವ ಥರ ಮಾಡೋದು ಅಂತಂದೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ವಿ. ಹಾಗಾದರೆ ಬನ್ನಿ, ತಡ ಮಾಡೋದು ಬೇಡ, ಯಾವ ರೀತಿ ಅಂತ ನೋಡೋಣ. ಕೋಳಿ ಕಾಲು ಇದೈತಲ್ಲ, ಇದನ್ನ ಬಿಡಿಸಿ ಅದಕ್ಕೆ ಚರ್ಮನ ಅದಕ್ಕೆ ಏನು ಮಾಡ್ಬೇಕು, ಬಿಸಿನೀರು ಕಾಯಿಸಿ ಹಾಕಿ ಆಗ್ಬೇಕು. ಈ ಥರ ಎಲ್ಲ ನೀಟಾಗಿ ಮೇಲೆಗಡೆ ಕೋಟಿಂಗ್ ಅಷ್ಟು ಬರೋವರೆಗೂ ತೆಕ್ಕೋಬೇಕು. ಬಿಸಿನೀರು ಹಾಕಿ ಹಿಂಗೆ ಅಂದ್ಬಿಟ್ರೆ ಸಾಕು, ಎಲ್ಲ ಕ್ಲೀನ್ ಆಕತಿ. ನೀಟಾಗಿ ತೆಗೆದ್ಮೇಲೆ ಮತ್ತು ಉಗುರು ಅದಾವಲ್ಲ, ಈ ಉಗುರನ್ನೆಲ್ಲ ಚೆನ್ನಾಗಿ ಕಟ್ ಮಾಡ್ಕೋಬೇಕು. ಇವನ್ನ ಅದು ಯಾವ ರೀತಿ ಅನ್ನೋದು ಈ ಪಟ ತೋರಿಸ್ತಾನೆ ಬರ್ರಿ. ನೋಡ್ರಿ, ಎಲ್ಲ ಸ್ವಚ್ಛಗೆ ಈ ಥರ ಕ್ಲೀನ್ ಮಾಡ್ಕೊಂಡು ಇಷ್ಟು ಸ್ವಚ್ಛಗೆ ತೊಳ್ಕೊಬೇಕು ನೋಡ್ರಿ ಇವನ್ನೆಲ್ಲ. ಇವಾಗ ಇದಕ್ಕೆ ಮಸಾಲೆ ಹಾಕ್ಕೊಳ್ಳೋಣ. ಮಸಾಲೆ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದಕ್ಕೆ ಒಂದು 1/2 ಟೀ ಸ್ಪೂನಷ್ಟು ಇದಕ್ಕೆ ನಾವಿಲ್ಲಿ ಪೆಪ್ಪರ್ ಪೌಡ್ರ್ ಅಂದರೆ ಕಾಳು ಮೆಣಸಿನ ಪುಡಿಯನ್ನು ಹಾಕ್ಕೊತಾ ಇದ್ದೇವೆ. ಮೊದಲಿಗೆ ಅರ್ಧ ಟೀ ಚಮಚಷ್ಟು, ಹಾಗೆ ಒಂದು ಅರ್ಧ ಟೀ ಚಮಚಷ್ಟು ಗರಂ ಮಸಾಲ, ಇದು ಅರ್ಧ ಟೀ ಚಮಚಷ್ಟು ಹಾಕ್ಕೊತಿದ್ದೀವಿ. ಮನೆಯಲ್ಲೇ ತಯಾರಿಸಿರುವಂಥ ಚಿಕನ್ ಮಸಾಲ ಇದು. ಇದನ್ನು ಒಂದು 3/4 ಟೀ ಚಮಚಷ್ಟು ಹಾಕ್ಕೊತಾ ಇದ್ದೀವಿ. ಇದು ಫುಡ್ ಕಲರ್ ನೋಡೋಕ್ಕೆ ಚೆನ್ನಾಗಿ ಕಾಣಲಿ ಅಂತಂದು ಹೇಳ್ಬಿಟ್ಟು ಒಂದು ಸ್ವಲ್ಪ ಹಾಕ್ಕೊತಿದ್ದೀವಿ. ಆನಂತರ ರುಚಿಗೆ ಉಪ್ಪನ್ನು ಹಾಕ್ಕೊತಾ ಇದ್ದೀವಿ. ಖಾರದ ಪುಡಿ, ಚಿಲ್ಲಿ ಪೌಡ್ರು, ಇದನ್ನು 1.5 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದನ್ನು 1 ಟೀ ಚಮಚಷ್ಟು ಹಾಕ್ಕೊತಿದ್ದೀವಿ. ಇದು ಕಾರ್ನ್ಫ್ಲವರನ್ನು ಒಂದು ಸಣ್ಣ ಬೌಲ್ನಲ್ಲಿ ಬೌಲ್ನಷ್ಟು ಹಾಕ್ಕೊಂಡಿದ್ದೀವಿ. ಸಣ್ಣ ಬೌಲ್ನಲ್ಲಿ, ಸಣ್ಣದು ಬಟ್ಲ, ನಾವೇನಂತ ಇದಕ್ಕೆ ಬಟ್ಲ ಅಂತೀವಿ. ಒಂದು ಸಣ್ಣ ಬಟ್ಲದಲ್ಲಿ ಒಂದು ಬಟ್ಲ ಹಾಕ್ಕೊಂಡಿದ್ದೀವಿ. ಹಸಿ ಮೊಟ್ಟೆಯನ್ನು ಒಂದು ಹಾಕ್ಕೊಂಡಿದ್ದೀವಿ. ಕಸ್ತೂರಿ ಮೆಂತಿಯನ್ನು ಒಂದಿಷ್ಟನ್ನು ಹಾಕ್ಕೊಂಡಿದ್ದೀವಿ. ಒಂದು 1/4 ಟೀ ಚಮಚ ಇರ್ಬೋದು ಅಷ್ಟೇ. ಅದು ಕೊತ್ತಂಬರಿ ಸೊಪ್ಪನ್ನು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀವಿ. ಇವಾಗ ಇವನ್ನೆಲ್ಲ ಹಾಕಿದ್ದೀವಲ್ಲ, ಇದಕ್ಕೆ ಲಾಸ್ಟಿಗೆ ಕೊನೆಯದಾಗಿ ಒಂದು ಅರ್ಧ ಹೋಳಷ್ಟು ಲಿಂಬೆ ಹಣ್ಣನ್ನು ಹಿಂಡ್ಕೊಂಡಿದ್ದೀವಿ. ಇದಿಷ್ಟು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಇವಾಗ ಕಲಿಸ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಇದಕ್ಕೆ ಕಾರ್ನ್ಫ್ಲವರ್ ಹಾಕಿರ್ತಾವಲ್ಲ, ಸ್ವಲ್ಪ ಗಟ್ಟಿ ಇತ್ತು ಅಂದರೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೋಬೋದು. ಇಲ್ಲಾಂದರೆ ಇದರಲ್ಲೇ ಮೇಂಟೈನ್ ಆಗುತ್ತೆ ಅಂದರೆ ಮೊಟ್ಟೆಯಲ್ಲಿ ಹಾಗೆ ಕಲಿಸ್ಕೋಬೇಕು. ಒಂದು ಸಣ್ಣ ಬಾಲ್ನಲ್ಲಿ ಒಂದು ಬಾಲ್ ಹಾಕೋದು. ಕಾರ್ನ್ಫ್ಲವರು ಕರೆಕ್ಟಾಗಿದೆ ಇದಕ್ಕೆ ಹಾಕಿರೋ ಕಾರ್ನ್ಫ್ಲವರು. ಈ ಥರ ಕಲಸಿ ಇದನ್ನು ಒಂದು 30 ನಿಮಿಷದವರೆಗೂ ಹಾಗೆ ಇಡಬೇಕು. 30 ನಿಮಿಷ ಬಿಟ್ಟು ಮತ್ತೇನು ಮಾಡೋದಂತ ನೋಡೋಣ. 30 ನಿಮಿಷ ನೆನೆಸಿಟ್ಟಾದಮೇಲೆ ಎಣ್ಣೆಯನ್ನು ಕಾಸ್ಕೊಂಡಿದ್ದೀವಿ. ಎಣ್ಣೆಯನ್ನು ಕೂಡ ಚೆನ್ನಾಗಿ ಕಾದಿದೆ. ಇವಾಗ ಇವು ಕೋಳಿ ಕಾಲನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡ್ರಿ, ಈ ಥರ ಪಕೋಡ ಹೆಂಗಿರುತ್ತಲ್ಲ ಹಂಗೆ ಕಲರ್ ಬರ್ತವೆ. ಕಲರ್ ಬಂದಮೇಲೆ ತೆಗೆದು ಬಿಡ್ಬೇಕು. ಈ ಥರ ಪಕೋಡ ರೀತಿ ಕಲರ್ ಬಂದಾಗ ತೆಗೆದು ಬಿಡ್ಬೇಕು. ನೋಡ್ರಿ, ಕೋಳಿದ ಕಾಲು ಫ್ರೈ ಮಾಡೋದು ಇಷ್ಟ. ಈ ಥರ ನೀವು ಮಾಡ್ಕೊಂಡು ತಿನ್ರಿ. ಕೋಳಿ ಕಾಲು ಇಷ್ಟಪಡೋರು ಭಾಳ ರುಚಿ ಇರ್ತವೆ. ಕೋಳಿ ಕಾಲು ಮಸ್ತ್ ಇರ್ತವೆ, ಟೇಸ್ಟ್ಗೆ ಇಷ್ಟ. ಒಬ್ಬೊಬ್ಬರು ಕೋಳಿ ಕಾಲನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಕೋಳಿ ಕಾಲು ಫ್ರೈಯನ್ನು ಯಾವ ರೀತಿ ಮಾಡೋದಂತಂದೇಳಿ. ನಾವು ಮಾಡೋ ವಿಡಿಯೋಗಳು ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಧನ್ಯವಾದ.